ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪಂದ್ಯಾವಳಿ ಸೇವಿಯರ್ ಅಂಗವಿಕಲರ ಸೇವಾ ಸಮಿತಿಯಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ಕಳೆದ 3 ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದ ವಿವಿಧ ಏರಿಯಾಗಳು ಮಳೆ ನೀರು ಮುಂದಕ್ಕೆ ಸಾಗದೆ ಜಲಾವೃತಗೊಂಡಿವೆ. ಜೊತೆಗೆ ಸಂಚಾರಕ್ಕೂ ಸಂಚಕಾರ ತಂದೊಡ್ಡಿದಂತಾಗಿದೆ. ಹೌದು, ಎಂಪಿ ಪ್ರಕಾಶ್ ನಗರದಿಂದ ಬಳ್ಳಾರಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಬರುತ್ತದೆ. ಇಲ್ಲಿನ ಬಲಿಜ ಭವನದ ಹಿಂಬದಿಯ ಏರಿಯಾದಲ್ಲಿ ಮಳೆ ನೀರು ಮುಂದಕ್ಕೆ ಸಾಗದೆ ಅವಾಂತರ ಸೃಷ್ಟಿಯಾಗಿದೆ. ಇಲ್ಲಿನ ರಸ್ತೆಗಳು ತಗ್ಗುಗುಂಡಿಗಳಿಂದ ಕೂಡಿದ ಭಾಗವಾಗಿ ಇದರಲ್ಲಿ ನೀರು ನಿಂತಿದೆ. ಹೊಸಬರು ಈ ರಸ್ತೆ ಮೂಲಕ ಸಾಗಿದ್ದಲ್ಲಿ ಅವರಿಗೆ ಅನಾಹುತ ತಪ್ಪಿದ್ದಲ್ಲ. ಹೊಸಪೇಟೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಡಾವಣೆ BJ ಎಕ್ಸ್ಟೆನ್ಷನ್ ಮೆಟ್ರೋ ಹಿಂಭಾಗ 22ನೇ ವಾರ್ಡ್ ಫಸ್ಟ್ ಕ್ರಾಸ್. ಇದು ಫಸ್ಟ್ ಕ್ರಾಸಲ್ಲಿ ನೀರು ಹೇಗೆ ಬರ್ತಾ ಇದೆ ಅಂದರೆ ಜನಕ್ಕೆ ತಿರುಗಾಡೋಕ್ಕಾಗೋದಿಲ್ಲ. ಇದು ಸುಮಾರು 5 ವರ್ಷದಿಂದ ಹೀಗೆ ಆಗ್ತಾಯಿದೆ. ನಾವು ತುಂಬ ಸಲ ಹೋಗಿದ್ದೀವಿ, ಗವ್ಯ ಪತ್ರ ಹೋಗಿದ್ದೀವಿ, ಕಮಿಷನರ್ನ ತೋರಿಸಿದ್ದೀವಿ, ಮತ್ತು ಯಾರ್ಯಾರಿಗೆ ಭೇಟಿ ಆಗಬೇಕು ಎಲ್ಲರಿಗೂ ಭೇಟಿ ಆಗಿದ್ದೀವಿ. ಟ್ಯಾಕ್ಸ್ ಮಾತ್ರ ಸರಿಯಾಗಿ ಕಟ್ಟಿಸ್ಕೋತಾರೆ, ಕರೆಕ್ಟಾಗಿ ಕಟ್ಟಿಸ್ಕೋತಾರೆ ಟ್ಯಾಕ್ಸ್ ಮಾತ್ರ. ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ, ನಡೆದಾಡೋಕ್ಕೆ ರೋಡ್ ಇಲ್ಲ. ಈ ವಿಚಾರವಾಗಿ ಸುಮಾರು ಒಂದು 50 ಸಲನಾದ್ರು ಹೋಗಿರ್ಬೋದು ನಾವು ತಿರುಗಾಡಿ ಹೇಳಲಿಕ್ಕೆ. ಎಲ್ಲನೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ವಯಸ್ಸಾದವ್ರು ಇದ್ದಾರೆ, ಇಲ್ಲೆಲ್ಲ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವೇ ತಿರುಗಾಡಿದ್ದೀವಿ ಇಷ್ಟು ವರ್ಷ. ಇಷ್ಟಾದರೂ ಅವ್ರು ರೋಡ್ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಹೇಗೆ ಮಾಡಬೇಕು? ನಾವು ಇನ್ಮೇಲೆ ಈ ಏರಿಯಾದವ್ರು ಯಾರೂ ಟ್ಯಾಕ್ಸ್ ಕಟ್ಟೋದಿಲ್ಲ ಇಲ್ಲ, ಯಾಕಂದರೆ ನಮಗೆ ಅನುಕೂಲನೇ ಮಾಡಿಕೊಡೋದಿಲ್ಲ ಅಂದರೆ ನಾವು ಹೇಗೆ ಮಾಡಬೇಕು? ಇಲ್ಲಿ ಈ ಫುಲ್ ಏರಿಯಾದಲ್ಲಿ ಒಂದು ಪಾರ್ಕ್ ಇಲ್ಲ, ಈ ಏರಿಯಾ ಜನಕ್ಕೆ ಏನೂ ಅನುಕೂಲ ಇಲ್ಲ ಸರಿಯಾಗಿ. ಯಾರು ಬರಬೇಕಲ್ವ, ಬಂದು ಸ್ಪಂದಿಸಬೇಕು, ಏನಾಗಿದೆ ನೋಡಬೇಕು. ಬರೀ ಓಟ್ ಕೇಳೋದಲ್ಲ, ಓಟ್ ಕೇಳಿದ ಹಾಗೆ ಕೆಲಸನೂ ನಮ್ಗೆ ಮಾಡಿಕೊಡ್ಬೇಕು. ನಾವೇನು ರೋಸ್ ಹೋಗಿದ್ದೀವಿ, ನಾವೀಗ 5 ವರ್ಷದಿಂದ ತಿರುಗಾಡ್ತಾ ಇದ್ದೀವಿ, ಸುಮ್ಮನಲ್ಲ. ಮನೆ ಕೆಲಸ ಬಿಟ್ಟು ಇದೆಲ್ಲ ತಿರುಗಾಡ್ಬೇಕಂದ್ರೆ ಆಗೋದಿಲ್ಲ. ಇನ್ನು ಈ ಭಾಗದಲ್ಲಿ ಖಾಸಗಿ ಒಡೆತನಕ್ಕೆ ಸೇರಿದ ಖಾಲಿ ಸೈಟ್ಗಳಿವೆ. ಇದರಲ್ಲಿ ಮಳೆ ನೀರು ತುಂಬಿಕೊಂಡು ಕೆರೆಗಳಂತೆ ಮಾರ್ಪಟ್ಟಿವೆ. ಈ ನೀರು ಅಕ್ಕಪಕ್ಕದ ಬುನಾದಿಗೆ ಸೇರಿಕೊಂಡು ಕಟ್ಟಡ ಕುಸಿದು ಬೀಳುವ ಸಾಧ್ಯತೆಗಳಿವೆ. ಈ ಸಮಸ್ಯೆ ಬಂದು 11 ವರ್ಷದಿಂದ ಇದೆ. 11 ವರ್ಷದಲ್ಲಿ ಒಂದು 50 ಸಾರಿ ಇವರು ಆಯುಕ್ತರು ಭೇಟಿಯಾಗಿವಿ, ಕಮಿಷನರ್ನ, MLA ಸಾಹೇಬರು ಭೇಟಿಯಾಗಿವಿ. ಮಾಡಿಸ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಒಂದೂ ಕೆಲಸ ಆಗ್ತಾಯಿಲ್ಲ. ನಮ್ಗೆ ಏನಿಲ್ಲ, ಭಾಳ ಇಲ್ಲ, ಒಂದು 150 ಮೀಟ್ರ್ ರೋಡ್ ಐತೆ, ಅದನ್ನ ಅಷ್ಟು ಮಾಡಿಸ್ಕೊಟ್ರೆ ಸಾಕು ಅವರು ಅರ್ಜೆಂಟಾಗಿ. ಉಳಿದು ಆಮೇಲೆ ಮಾಡಿಸ್ಕೊಡ್ಲಿ. ಆಮೇಲೆ ಮಕ್ಕಳಿಗೆ ಶಾಲೆಗೆ ಹೋಗೋಕೆ ಅನಾನುಕೂಲ ಇದೆ. ಒಂದು ಆಟೋ ಬರೋದಿಲ್ಲ, ಒಂದು ಸಣ್ಣ ವಾಹನ ಬರೋದಿಲ್ಲ. ಮತ್ತು ಮೇನ್ ರೋಡ್ಗೆ ಹೋಗಿ ಹತ್ಬೇಕಂದ್ರೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನಾವು 1 ಕಿಲೋಮೀಟ್ರ್ ಅಲ್ಲಿ ಆಲ್ಮರ ಸರ್ಕಲಿಗೆ ಹೋಗ್ಬೇಕು. ಭಾಳ ತೊಂದರೆ ಇದೆ. ಆಮೇಲೆ ಇಲ್ಲಿಂದ ನಡ್ಕೊಂಡು ಹೋಗೋ ವಯಸ್ಸಾದವರಿಗೆ ಮಕ್ಕಳ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು, ತುಂಬ ಕಷ್ಟ ಇದೆ. ಇದನ್ನ ಯಾರಾದರೂ ಸ್ವಲ್ಪ ಬಂದು ನಿವಾರಣೆ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು. ಸಾಕಷ್ಟು ಸಲ ಭೇಟಿಯಾಗಿವೆ MLA ಸಾಹೇಬರಿಗೆ, ನಮ್ಮ ಮುನ್ಸಿಪಾಲ್ಟಿ ಕಮಿಷನರ್ ಸಾಹೇಬರಿಗೆ, ಅಷ್ಟರಿಗೆ ಒಂದೂ ಕೆಲಸ ಇಲ್ಲ. ಇಲ್ಲಿ ಅಕ್ಕಾದಾರ ಒಬ್ಬರು ಮಾತಾಡ್ತಾರೆ, ಹೇಳ್ತಾರೆ. ಹಾಗಾಗಿ ಖಾಸಗಿ ಒಡೆತನದ ಖಾಲಿ ಸೈಟ್ನ ಮಾಲೀಕರಿಗೆ
ನೋಟಿಸ್ ನೀಡಿ ಮಳೆ ನೀರು ಮುಂದಕ್ಕೆ ಸಾಗುವ ವ್ಯವಸ್ಥೆ ಸೇರಿದಂತೆ ಸ್ವಚ್ಛತೆ ಕಾಪಾಡಲು ಸೂಚಿಸಬೇಕು. ರಸ್ತೆಗಳನ್ನ ಸರಿಪಡಿಸಬೇಕು. ಸುಸಜ್ಜಿತ ಚರಂಡಿಗಳನ್ನ ನಿರ್ಮಿಸಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕು ಹಾಗೂ ಈ ಭಾಗದಲ್ಲಿ ಬೀದಿ ದೀಪಗಳನ್ನ ಅಳವಡಿಸಬೇಕು. ಅಗತ್ಯ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿ ಕಾನೂನು ಬಾಹಿರ ಚಟುವಟಿಕೆಗೆ ಕಡಿವಾಣ ಹಾಕಬೇಕೆಂದು ಈ ಭಾಗದ ನಿವಾಸಿಗರು ಹೊಸಪೇಟೆ ನಗರಸಭೆಗೆ ಆಗ್ರಹಿಸಿದ್ದಾರೆ. ಸರ್, ನಾವಿದು ವಾಟರ್ ಏನು ತುಂಬ ಕ್ರೈಸಿಸ್ ಆಗ್ತಾಯಿದೆ. ಪ್ರತಿ ವರ್ಷ ಮಳೆ ಬಂದರೆ ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಫುಲ್ ಫ್ಲಡ್ ಬಂದಂಗೆ ಆಗ್ತಾಯಿದೆ. ಮತ್ತು ಮಳೆದು ಮೈನಿಂಗ್ ಕಂಪ್ಲೀಟ್ ವಾಟರ್ ಇರುತ್ತೆ, ಬೋರ್ವೆಲ್ಲಲ್ಲಿ ಮಿಕ್ಸ್ ಆಗುತ್ತೆ. ಇಟ್ಸ್ ತುಂಬ ಡೇಂಜರಸ್ ಹೆಲ್ತಿಗೆ. ಏನಾದರೂ ಹೆಲ್ತ್ ಆದರೆ ಯಾರು ಲೈಕ್ ಜವಾಬ್ದಾರಿ ತೊಗೊತಾರೆ. ಸೊ ಇಷ್ಟೊಂದು ಟ್ಯಾಕ್ಸ್ ಕಟ್ತೀವಿ, ಕರೆಕ್ಟ್ ಟೈಮಿಗೆಲ್ಲ ಪೇ ಮಾಡ್ತೀವಿ. ಟುವರ್ಡ್ಸ್ ದಿ ಕಂಟ್ರಿ ಪ್ಯಾಟ್ರಿಸಮ್, ಕಂಟ್ರಿ ಅಂತ ಭಕ್ತಿನೇ ಕಮ್ಮಿ ಆಗುತ್ತೆ. ಯಾಕಂದರೆ ನಮ್ಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ. ಇದು ಆ್ಯಕ್ಚುಲಿ ನಮ್ದು ಏರಿಯಾದ ಪ್ರಾಬ್ಲಮ್ ಅಲ್ಲ, ಬೇರೆ ಏರಿಯಿಂದ ನೀರು ಫ್ಲೋ ಆಗಿ ಬರ್ತಾ ಇದೆ. ಅದು ವಾಟರ್ ಕಂಟಾಮಿನೇಷನಲ್ಲಿ ತುಂಬ ಡೇಂಜರಸ್ ಅದು ಹೆಲ್ತಿಗೆ. ಹೋಸಲ ನನಗೆ ವಾಟರ್ ಇನ್ಫೆಕ್ಷನ್ ಆಗಿ 2 months ನಾನು ಬೆಡ್ ರೆಸ್ಟಲ್ಲಿದ್ದೆ. ಸೊ ನೀರು ಬೋರಿಂಗಲ್ಲಿ ಆನ್ ಮಾಡಿದ್ರೆ ಎಲ್ಲ ಕಡೆ ಮಿಕ್ಸ್ ಆಗಿಬಿಡುತ್ತೆ. ಮನೇಲಿ ಪ್ರತಿಯೊಂದು ವಸ್ತು ಎಲ್ಲ ಕಡೆನೂ ಮೈನಿಂಗ್ ಥರ ರೆಡ್ ಆಗಿಬಿಡುತ್ತೆ. ಇಟ್ಸ್ ವೆರಿ ಡೇಂಜರಸ್ ಫಾರ್ ಹೆಲ್ತ್. ಸೊ ನಾವು ಹೇಳೋದು ಇಷ್ಟೇ, ಅದೇನು ದೊಡ್ಡ ಮ್ಯಾಟರ್ ಅಲ್ಲ. ಜಸ್ಟ್ ಅದು ಎಲ್ಲಿಂದ ವಾಟರ್ ಫ್ಲೋ ಆಗ್ತದೆ ಸ್ವಲ್ಪ ಕಾಲುವೆ ಥರ ಮಾಡಿಬಿಟ್ಟು ಪೈಪ್ ಸ್ವಲ್ಪ ದೊಡ್ಡದು ಹಾಕ್ಬಿಟ್ಟು ಮಾಡಿದರೆ ಸೊ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಷ್ಟೊಂದು ಜನ ಇದ್ದಾರೆ ಇಲ್ಲಿ, ಎಷ್ಟೊಂದು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ತುಂಬ ಕಷ್ಟ ಆಗುತ್ತೆ, ಅವ್ರಿಗೆ ಹೋಗೋಕ್ಕಾಗೋದಿಲ್ಲ. ಒಂದೊಂದ್ಸಲ ಸ್ನೇಕ್ ಹೋಗುತ್ತೆ ಚಿಕ್ಕದು ಗ್ರೀನ್ ಕಲರ್ದು. ಯಾರಿಗೆ ಏನಾರು ಆದರೆ ಏನು ಮಾಡ್ಬೇಕು, ಯಾರು ಜವಾಬ್ದಾರಿ ತೊಗೊತಾರೆ? ಇದೇನು ತುಂಬ ದೊಡ್ಡ ಪ್ರಾಜೆಕ್ಟ್ ಅಲ್ಲ, ತುಂಬ ಚಿಕ್ಕ ಪ್ರಾಜೆಕ್ಟು. ಇಟ್ ಕ್ಯಾನ್ ಬಿ ಡನ್ ವಿತಿನ್ 2 months. ಸರ್ ಪ್ಲೀಸ್ ನೋಡಿ ಸರ್, ಆದರೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಮಾಡಿದರೆ ನಮಗೂ ಒಂಥರ ದೇಶಭಕ್ತಿ ಅಂತ ಬರುತ್ತೆ. ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಬಿಟ್ಟು ಎಲ್ಲ ಮಾಡಿದ ಮೇಲೆ ಹಿಂಗಾದರೆ ಒಂದು ಯಾವುದೂ ಫೆಸಿಲಿಟೀಸ್ ಇಲ್ಲ ನಮಗೆ. ಒಂದು ಲೈಟ್ ಕೂಡ ನಾವೇ ಹಾಕೊಂತೀವಿ, ಸ್ಟ್ರೀಟ್ ಲೈಟ್. ಈ ವಾಟರಿಂದ ನಾವು ಎದಕ್ಕೆ ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಏರಿಯಾದಲ್ಲ, ಬೇರೆ ಏರಿಯಿಂದ ನಮಗೆ ಬರ್ತಾ ಇದೆ, ಅದಕ್ಕೆ ನಾವು ಅಷ್ಟು ಕೇಳ್ತಾ ಇದ್ದೀವಿ. ಅದು ಕೂಡ ಮಾಡೋದಿಲ್ಲ ಅಂತಂದರೆ ಟುವರ್ಡ್ಸ್ ದಿ ಕಂಟ್ರಿ ಪ್ಯಾಟ್ರಿಸಮ್ ಕಂಪ್ಲೀಟ್ಲಿ ಕಮ್ಮಿ ಆಗುತ್ತೆ. ನಾವು ಕೂಡ ಯಂಗ್ಸ್ಟರ್ಸು. ಇಟ್ಸ್ ಡಿಪೆಂಡ್ ಆನ್ ಯು ಸರ್, ಲೆಫ್ಟ್ ಆನ್ ಯು. क्या करे उन्होंने? कितने दिन सताए, क्या नहीं उधर से उधर रखने का उतना ही. ये फुटेज जो इनको बोलता हूँ मेरा रवि अप्पा को भेज दिए इन्होंने. मेरे पास लास्ट टाइम का भी वैसा छे, अब ये टाइम का कितने बार बेजार आके छोड़ दिया. कितना बार जाता है रवि अप्पा से. ಸ್ವಲ್ಪ ಬಂದರೆ ನೀವು ಬೆಳಿಗ್ಗೆ ಹಿಂಗೆ ಹೋಗ್ತಿದ್ದು ಎಲ್ಲ ನೀರು ಎಲ್ಲ ಗಲೀಜು. ಎಷ್ಟು ಮಾತಾಡ್ಬೇಕಂದ್ರೆ ಹೇಳಿ ಮಾತಾಡ. ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನ ಪಾಲಿಸದ ಹಿನ್ನೆಲೆಯಲ್ಲಿ ಚಿತ್ತವಾಡ್ಗಿಯಲ್ಲಿನ ಐಎಸ್ಆರ್ ಸಕ್ಕರೆ ಕಾರ್ಖಾನೆಯು ಕಳೆದ 10 ವರ್ಷಗಳಿಂದ ಕಬ್ಬು ನುರಿಸುವಿಕೆಯನ್ನ ಸ್ಥಗಿತಗೊಳಿಸಿದೆ. ಹಾಗಾಗಿ ಹೊಸಪೇಟೆಯ ಉದ್ಯಮಿಯೊಬ್ಬರು ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಮುಂದಾಗಿದ್ದಾರೆಂದು ಹೇಳಲಾಗಿದೆ. ಹೀಗೆ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತಾಗಿ ಬೆಂಬಲ ಸೂಚಿಸಿರುವ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘವು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕೈಗೊಳ್ಳಲಾಗಿತ್ತು. ಹೀಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಘದ ಮುಖಂಡರು, ಹೊಸಪೇಟೆಯ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ರಾಣಿ ಸಂಯುಕ್ತಾರವರು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೆಂಚಟನಹಳ್ಳಿಯಲ್ಲಿ ಬಂಗಾರಿ ಶುಗರ್ಸ್ ಹೆಸರಿನಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಮುಂದಾಗಿದ್ದಾರೆ. ಇದಕ್ಕೆ ನಮ್ಮ ಸಂಘ ಸಂಪೂರ್ಣ ಬೆಂಬಲ ನೀಡುತ್ತದೆ. ಹೊಸಪೇಟೆಯಲ್ಲೇ ಕಬ್ಬು ಸಂಗ್ರಹಿಸುವ ಕೇಂದ್ರವನ್ನ ಅವರು ತೆರೆಯಲಿದ್ದಾರೆ. ಇದರಿಂದ ಸಾಗಾಣಿಕೆಯ ವೆಚ್ಚ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದಿಂದ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಈ ದಿನ ನಾವು ಒಂದು ಪ್ರೆಸ್ ಮೀಟ್ ಕರೆದ್ರ ಉದ್ದೇಶ ಏನಪ್ಪ ಅಂದರೆ, ಸಂತೋಷ್ ಹೆಗಡೆ ಸರ್ ನಾವು ಸ್ವಾಮಿಗಳ ಜೊತೆಗೆ ಒಂದು ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಆಗಬೇಕು ಅಂತಂದೇಳಿ ನಾವು ಹಿಂದಿನ ಒಂದು 2 ತಿಂಗಳಿಂದ ನಾವು ಪಾದಯಾತ್ರೆ ಮುಖಾಂತರ ಜಾಥಾ ಇಟ್ಕೊಂಡಿದ್ವಿ. ಆ ಜಾಥಾದ ಪ್ರತಿಫಲವಾಗಿ ಇವತ್ತಿನ ದಿನ ವಿಜಯನಗರ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಹಾಕೋಕೆ ಪ್ರೈವೇಟ್ ವ್ಯಕ್ತಿ ಮುಂದೆ ಬಂದಿದ್ದಾರೆ. ಆ ಒಂದು ವಿಷಯ ನಮಗೆ ಖುಷಿ ತಂದಿದೆ. ಇವತ್ತು ನಮ್ಮ ಪಾದಯಾತ್ರೆದ ಹೋರಾಟದ ಮುಖಾಂತರ ಇವತ್ತೊಂದು ಶುಗರ್ ಫ್ಯಾಕ್ಟ್ರಿ ಆಗ್ತದೆ ಅಂತಂದರೆ
ನಮ್ಮ ಪತ್ರಿಕೆ ಮಾಧ್ಯಮದ ಮುಂದೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಖುಷಿ ಹಂಚ್ಕೊಳ್ಳೋಕೆ ಇವತ್ತಿನ ದಿನ ನಾವು ಪತ್ರಿಕೆ ಮಾಧ್ಯಮದವರಿಗೆ ಪ್ರೆಸ್ ಮೀಟ್ ಕರೆದಿದ್ವಿ. ಇದಕ್ಕೆ ಯಾರ್ಯಾರು ನಮ್ಗೆ ವಿಜಯನಗರ ಜಿಲ್ಲೆಯಲ್ಲಿ ಆಗ್ತೇವೆ ಅಂತ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಹಿಂದೆ ಯಾರ್ಯಾರು ಕುಮ್ಮಕ್ಕಿಟ್ಕೊಂಡು ನಮಗಿಲ್ಲ ಹೊಸಪೇಟೆಯಲ್ಲಿ ಆಗಬೇಕು, ಅಲ್ಲಿ ಬೇಡ ಇಲ್ಲಿ ಬೇಡ ಅಂತಂದ್ರೆ ನಮ್ಮ ರೈತರುಗಳು ಬಡವರು ಬಗ್ಗರು ಎಲ್ಲಾದರೂ ಸಾಕಪ್ಪ ಅಂತಂದೇಳಿ ಹೇಳ್ತಾ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ಶುಗರ್ ಫ್ಯಾಕ್ಟ್ರಿ ಆಗಲಿ ಸ್ಟಾರ್ಟಿಂಗು, ಈಗ 15-20 ವರ್ಷದಿಂದ ಶುಗರ್ ಫ್ಯಾಕ್ಟ್ರಿ ಕೈ ಬಿಟ್ಟು ಹೋಗಿದೆ. ಈಗ ಏನೋ ಒಂದು ಸುವರ್ಣ ಅವಕಾಶ ಅಂದ್ಕೊಂತೀವಿ ನಾವು. ಮುಂದಿನ ದಿನಗಳಲ್ಲಿ ಬೇಕಾದ್ರೆ ನಾವು ಹೊಸಪೇಟೆಯಲ್ಲೇ ಬೇಕಾದ್ರೆ ಇನ್ನೊಂದು ಬೇಕಾದ್ರೆ ಫ್ಯಾಕ್ಟ್ರಿನ ತಾಲೂಕಿಗೆ ಒಂದು ಫ್ಯಾಕ್ಟ್ರಿನ ಹಾಕಿಕೊಳ್ಬೇಕಂತಂದೇಳಿ ನಮ್ಮದಿನ ಹೋರಾಟ ಇದೆ. ಈಗ ಸದ್ಯಕ್ಕಂತೂ ಅಗರಿಬೊಮ್ಮನಹಳ್ಳಿ ತಾಲೂಕು ಕೆಚ್ಚಿನ ಬಂಡಿಯಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಹಾಕೋಕ್ಕೆ ರೆಡಿ ಆಗುತ್ತೆ ಅಂತ ಒಂದು ಸುದ್ದಿ ಹೊಂಟಿದೆ. ಆ ಒಂದು ಶುಗರ್ ಫ್ಯಾಕ್ಟ್ರಿ ಒಂದು ಹಂತದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಅಂತಂದು ತಿಳ್ಕೊಂಡು ನಾವು ನಮ್ಮ ಹೋರಾಟದ ಫಲ ಇವತ್ತು ಸಕ್ಸಸ್ ಆಗಿದೆ. ನಮ್ಮ ಸಂತೋಷ್ ಹೆಗಡೆ ಅವರ ಮುಖಾಂತರ ನಾವು ಕಾಲ್ನಡಿಗೆಯಲ್ಲಿ ಬಂದು ಜಾಥಾವನ್ನು ಮಾಡಿಕೊಂಡು ಬಂದು ಅಲ್ಲಿಂದ ಇಲ್ಲಿವರೆಗೆ ಅಂತ ಸುಡು ಬಿಸಿಲಿನಲ್ಲಿ ಒಂದು ಶ್ರಮ ಪಟ್ಟಕ್ಕೆ ನಮ್ಮದೊಂದು ಫಲವಾಗಿ ಬಂದಿರೋ ನಾವು ಶುಗರ್ ಫ್ಯಾಕ್ಟ್ರಿನ ಕಾಯಮಾಗಿ ಯಾವುದೇ ಬಡವರು ಯಾವುದೇ ರೈತರು ಅಡ್ಡಿ ಆತಂಕಗಳು ಪಡಿಸದೆ ನಮಗೆ ಮುಂದಿನ ದಿನಗಳಲ್ಲಿ ಶುಗರ್ ಫ್ಯಾಕ್ಟ್ರಿ ಹಾಕೋಕ್ಕೆ ಅವರು ಒಂದು ಅವಕಾಶ ಮಾಡಿಕೊಳ್ಳಿ. ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಯಾವಾಗಲೂ ಈ ಶುಗರ್ ಫ್ಯಾಕ್ಟ್ರಿ ಹಾಕೋಕ್ಕೆ ನಮ್ಮ ಬೆಂಬಲ ಅವ್ರ ಪರವಾಗಿದೆ, ನಮ್ಮದು ಅಭ್ಯಂತರ ಏನಿಲ್ಲ. ಈ ಮೂಲಕ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ಸದಾ ಕೇಳ್ಕೊಳ್ತೇವೆ, ಎಲ್ಲ ರೈತರಿಗೂ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಇದು ಕೈ ಜೋಡಿಸಿ ಒಂದು ಶುಗರ್ ಫ್ಯಾಕ್ಟ್ರಿ ಹಾಕೋಕ್ಕೆ ಮುಂದೆ ಬಂದಿದ್ದಾರಲ್ಲ ಅವ್ರ ಪರವಾಗಿ ನಿಲ್ಲಿ ಅಂತ ನಾವು ಹೇಳ್ತಾ, ನಾನು ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷ ದಾಸ್ ವೆಂಕಟೇಶ್ ಅಂತಂದೇಳಿ. ಇವತ್ತಿನ ಉದ್ದೇಶ ಏನಪ್ಪ ಅಂತಂದರೆ, ವಿಜಯನಗರ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಆಗಬೇಕು ಅಂತೇಳಿ ಬಹುದಿನಗಳಿಂದ ಬೇಡಿಕೆ ಇತ್ತು ನಮ್ಮ ರೈತರದು. ವಿಜಯನಗರ ಜಿಲ್ಲೆಯಲ್ಲೇ ಒಂದು ಶುಗರ್ ಫ್ಯಾಕ್ಟ್ರಿ ಹಾಕೋಕ್ಕೆ ಒಬ್ಬ ಪ್ರೈವೇಟ್ ಉದ್ಯಮಿ ಮುಂದೆ ಬಂದಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ರೈತರ ಪರವಾಗಿ, ನಮ್ಮ ಸಂಘಟನೆ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಶುಗರ್ ಫ್ಯಾಕ್ಟ್ರಿ ಅಗತ್ಯ ಇತ್ತು ನಮ್ಮ ಒಂದು ಜಿಲ್ಲೆಗೆ. ಇವಾಗ ಉದ್ಯಮಿಯಾದಂಥ ನಮ್ಮ ಸಮಾಜ ಸೇವಕಿ ರಾಣಿ ಸಂಯುಕ್ತ ಮೇಡಮ್ ಅವರು ಮುಂದೆ ಬಂದಿದ್ದಾರೆ. ಅವರಿಗೆ ನಾವು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಈಗ ಶುಗರ್ ಫ್ಯಾಕ್ಟ್ರಿ ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಆಗ್ತಿದೆ, ಬಟ್ ದೂರ ಆಗುತ್ತೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅವರಿಗೆ ಅನುಕೂಲ ಕೂಡ ಮಾಡಿಕೊಡ್ತಾ ಇದ್ದಾರೆ. ಕಬ್ಬು ಸಂಗ್ರಹಣೆ ಕೇಂದ್ರ ಹೊಸಪೇಟೆಯಲ್ಲಿ ಮಾಡ್ತಾಯಿದ್ದಾರೆ. 1 ಎಕರೆ 2 ಎಕರೆ ಇರೋರು ಏನಿದಾರಲ್ಲ ಅವರೆಲ್ಲರೂ ಬಂದು ಹೊಸಪೇಟೆಯಲ್ಲಿ ಒಂದು ಸ್ಥಳ ಅಂತ ಮಾಡ್ತಾರೆ, ಸಂಗ್ರಹಣಾ ಕೇಂದ್ರ. ಅಲ್ಲಿ ಹಾಕಿ ಹೋದರೆ ಸಾಕು, ಅವರು ಅಲ್ಲಿಂದ ತಗೊಂಡು ಆ ಫ್ಯಾಕ್ಟ್ರಿ ತಗೊಂಡು ಹೋಗ್ತಾಯಿದ್ದಾರೆ. ಅದಕ್ಕಾಗಿ ಈ ಒಂದು ಶುಗರ್ ಫ್ಯಾಕ್ಟ್ರಿಗೆ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ವತಿಯಿಂದ ಬೆಂಬಲ ಇದೆ. ನಾನೊಂದೇ ಅಲ್ಲ, ನಮ್ಮ ಸಂಘಟನೆ ಒಂದೇ ಅಲ್ಲ, ಎಲ್ಲರೂ ರೈತರಿಗೆಲ್ಲ ನಾವು ಸಂಪರ್ಕ ಮಾಡಿದ್ದೀವಿ ಬೇರೆ ಬೇರೆ ಕಡೆಗೆಲ್ಲ. ಅವ್ರು ಏನಂದರು, ಒಟ್ಟು ನಮ್ಗೆ ಶುಗರ್ ಫ್ಯಾಕ್ಟ್ರಿ ಬೇಕಪ್ಪ ಎಲ್ಲಿಯಾದರೂ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಅನ್ನೋ ಮಾತನ್ನ ರೈತರು ಕೂಡ ಹೇಳಿದಿರೋದ್ರಿಂದ ಅದಕ್ಕಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳಿಬಿಡೋಣ ಅಂತ. ಒಂದು ನಮ್ಮ ಪಾದಯಾತ್ರೆ ಏನಿತ್ತು ವಿಜಯನಗರದಿಂದ ಇದು ಹಂಪಿಯಿಂದ ಹೊಸಪೇಟೆವರೆಗೆ ಏನು ಪಾದಯಾತ್ರೆ ಮಾಡಿದ್ದೀವಿ ಸುಡೋ ಬಿಸಿಲಲ್ಲಿ, ತಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ. ಅವಾಗ ಆ ಒಂದು ಕಷ್ಟನ ಇವತ್ತು ನಮಗೆ ಒಂದು ಪ್ರತಿಫಲ ಒಂದು ತಂದು ಕೊಟ್ಟಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಶುಗರ್ ಫ್ಯಾಕ್ಟ್ರಿ ಏನು ಹಾಕಕ್ಕೆ ಮುಂದೆ ಬಂದಿದ್ದಾರಲ್ಲ ರಾಣಿ ಸಂಯುಕ್ತ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಕಮಲಾಪುರದ ಕೆರೆ ತುಂಬಿಕೊಂಡು ಕೋಡಿ ಬಿದ್ದಿದೆ. ಇದರಿಂದ ರೈತರ ಬೆಳೆ ಜಲಾವೃತಗೊಂಡಿದೆ. ಅದೇ ರೀತಿ ರಾಯರ ಕೆರೆ ಭಾಗದ ಬೆಳೆ ಕೂಡ ಜಲಾವೃತಗೊಂಡಿದೆ. ಹೌದು, ಕಳೆದ 3-4 ದಿನಗಳಿಂದ ಆಗಿಂದಾಗ್ಗೆ ಸುರಿಯುತ್ತಿರುವ ಮಳೆಯಿಂದಾಗಿ ಕಮಲಾಪುರದ ಐತಿಹಾಸಿಕ ಕೆರೆ ತುಂಬಿಕೊಂಡು ಕೋಡಿ ಬಿದ್ದಿದೆ. ಕೆರೆಯಲ್ಲಿನ ನೀರು ಈ ಭಾಗದ ರೈತರ ಗದ್ದೆಗಳಿಗೆ ನುಗ್ಗುತ್ತಿದೆ. ಈ ಭಾಗವಾಗಿ ರೈತರು ಬೆಳೆದಿರುವ ಕಬ್ಬು ಸಂಪೂರ್ಣ ಜಲಾವೃತಗೊಂಡಿದೆ. ರೈತರ ಗದ್ದೆಗಳಿಗೆ ತೆರಳುವ ಮುಖ್ಯ ರಸ್ತೆಯ ಮೂಲಕ ಕೆರೆಯ ನೀರು ಭೋರ್ಗರೆಯುತ್ತಿದೆ. ಗದ್ದೆಗೆ ತೆರಳುವ ರಸ್ತೆ ಸಂಪೂರ್ಣ ಕಡಿತಗೊಂಡಿದೆ.
ಇದು ಒಂದೆಡೆಯಾದ್ರೆ ಇತ್ತ ಹರಿಹರ ರಸ್ತೆ ರಾಯರ ಕೆರೆಗೂ ಮಳೆ ನೀರಿನಿಂದ ತುಂಬಿಕೊಂಡ ಭಾಗವಾಗಿ ಈ ಭಾಗದಲ್ಲಿ ಬೆಳೆದ ಕಬ್ಬು ಹಾಗೂ ಬಾಳೆ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ. ಕೆರೆಯ ನೀರು ಮುಂದಕ್ಕೆ ಸಾಗಲು 2 ತೂಬ್ಗಳನ್ನ ಅಳವಡಿಸಲಾಗಿದೆ. ಆದ್ರೆ ಈ ತೂಬುಗಳು ಕಲ್ಲು ಮಣ್ಣು ಗಿಡಗಂಟಿಗಳಿಂದ ಮುಚ್ಚಿರೋದ್ರಿಂದ ಮಳೆಗೆ ನೀರು ಮುಂದಕ್ಕೆ ಸಾಗದೆ ಕೆರೆಯಲ್ಲೇ ಸಂಗ್ರಹವಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರ ಬೆಳೆ ಜಲಾವೃತಗೊಂಡಿದೆ. ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಕೆರೆಯ ನೀರು ತೂಬಿನ ಮೂಲಕ ಸಾಗುವ ವ್ಯವಸ್ಥೆ ಮಾಡಬೇಕಾದ ಅವಶ್ಯವಿದೆ ಎಂದು ಈ ಭಾಗದ ರೈತ ವೆಂಕೋಬ ಪೂಜಾರಿರವರು ಶಾಸಕರಿಗೆ ಆಗ್ರಹಿಸಿದ್ದಾರೆ. ಹೊಸಪೇಟೆಯ ಸೇವಿಯರ್ ಅಂಗವಿಕಲರ ಸೇವಾ ಸಮಿತಿಯಿಂದ ದಿನಾಂಕ 13ರಿಂದ 3 ದಿನಗಳ ಕಾಲ ಅಂಧರ ಚದುರಂಗ ಪಂದ್ಯಾವಳಿಯನ್ನ ನಡೆಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸೇವಿಯರ್ ಅಂಗವಿಕಲರ ಸಮಿತಿಯಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕೈಗೊಳ್ಳಲಾಗಿತ್ತು. ಈ ವೇಳೆ ಸಮಿತಿಯ ಸಂಸ್ಥಾಪಕ ಕಾರ್ಯದರ್ಶಿ ಸಂತೋಷ್ ಕುಮಾರ್ ರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಚೆಸ್ ಪಂದ್ಯಾವಳಿ ನಡೆಸಲು ಹೊಸಪೇಟೆ ರೋಟರಿ ಕ್ಲಬ್ನಿಂದ ಸಂಪೂರ್ಣ ಸಹಕಾರ ನೀಡಲಾಗಿದೆ. ರಾಷ್ಟ್ರೀಯ ಆಟಗಾರರು ಸಹಿತ ವಿಜಯನಗರ ಚೆಸ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಪಂದ್ಯದಲ್ಲಿ 158 ಸ್ಪರ್ಧಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಮಾತಾಡ್ತಾ ಇದ್ದೀನಿ. ಸೇವಿಯರ್ ಅಂಗವಿಕಲರ ಸೇವಾ ಸಮಿತಿಯ ಸಂಸ್ಥಾಪಕ ಕಾರ್ಯದರ್ಶಿ. ನಮ್ಮ ಬ್ಲೈಂಡ್ ಚೆಸ್ ಸ್ಟೇಟ್ ಲೆವೆಲ್ ವಿಜಯನಗರ ಟ್ರೋಫಿ ಸೀಸನ್ 4 ಈ ಒಂದು ವಿಶೇಷ ಕಾರ್ಯಕ್ರಮನ ನಮ್ಮ ರೋಟರಿ ಮತ್ತು ನಮ್ಮ ಸೇವಿಯರ್ ಅಂಗವಿಕಲರ ಸೇವಾ ಸಮಿತಿ ನೇತೃತ್ವದಲ್ಲಿ ಇವತ್ತು ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮನ ಆಯೋಜನೆ ಕುರಿತು ನಾವು ಈ ಪತ್ರಿಕಾ ಸುದ್ದಿಗೋಷ್ಠಿನ ಕರಿಬೇಕಾಗಿ ಬಂದಿದೆ. ಇದರಲ್ಲಿ ಮಹತ್ವ ಉದ್ದೇಶ ಏನಂತಂದರೆ, ಇವತ್ತು 4ನೇ ಸೀಸನಲ್ಲೂ ಸಹ ಇವತ್ತಿನ ತನಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿಶೇಷವಾಗಿ ಒಂದು ವಿಷಯ ಹೇಳಬೇಕಾಗಿದೆ. ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಬ್ಲೈಂಡ್ ಚೆಸ್ ಟೂರ್ನಿಗೆ ಏನು ಸಪೋರ್ಟ್ ಬೇಕಾಗಿದೆ ನಮಗೆ, ಅದು ಎಲ್ಲದನ್ನು ಸಹಿತ ಇವತ್ತು ನಮ್ಮ ರೋಟರಿ ಕ್ಲಬ್ ನಮಗೆ ಸಪೋರ್ಟ್ ಮಾಡಿದೆ. ಈ ಒಂದು ವಿಶೇಷತೆಯಲ್ಲಿ ಒಂದು ಫುಡ್ ಬರ್ಬೋದು, ಬಸ್ ಬರ್ಬೋದು, ಅಕಾಮಿಡೇಷನ್ಸ್ ಇರ್ಬೋದು, ಇವನ್ನೆಲ್ಲ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ಸರ್ ಬ್ಲೈಂಡ್ಸೇ ಮಾಡಬೇಕಂದ್ರೆ ತುಂಬ ರಿಸ್ಕ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಅಂಥದ್ರಲ್ಲಿ ಇವತ್ತು ನಮ್ಮ ರೋಟ್ರಿ ಪ್ರತಿಯೊಂದರಲ್ಲೂ ಇವತ್ತು ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಇವತ್ತು ಟೂರ್ನಮೆಂಟಲ್ಲಿ ದೃಷ್ಟಿದೋಷವುಳ್ಳವರು ನೀವು ಕಂಡಂತೆ ನಾರ್ಮಲ್ಸ್ ಮೇಲೆ ಸಹಿತ ನಾವು ಚೆಸ್ಗಳನ್ನ ಆಡಿದ್ದೀವಿ ಸರ್. ಇವತ್ತು ನಾನೊಬ್ಬ ನ್ಯಾಷನಲ್ ಪ್ಲೇಯರ್ ಆಗಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋಂಥದ್ದು, ನಾನೊಬ್ಬ ಚೆಸ್ ಪ್ಲೇಯರ್ ಆಗಿ ನ್ಯಾಷನಲ್ ಪ್ಲೇಯರ್ ಆಗಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಂಥದ್ದು ಏನಂತಂದರೆ, ಇವತ್ತು ರಾಷ್ಟ್ರೀಯ ಆಟಗಾರರು ಸಹಿತ ಇವತ್ತು ನಮ್ಮ ಸ್ಟೇಟ್ ಲೆವೆಲಲ್ಲಿ ನಮ್ಮ ಒಂದು ವಿಜಯನಗರ ಟ್ರೋಫಿಗೆ ಬರ್ತಾ ಇದ್ದಾರೆ. ಹಾಗೆ ಇವತ್ತು ಈ ವಿಶೇಷತೆಯಲ್ಲಿ ಕರ್ನಾಟಕ ಅಂತಲೇ ಅಲ್ಲ, ನ್ಯಾಷನಲಲ್ಲೂ ಸಹ
ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಸೇರೋವಷ್ಟು, ನಮ್ಮ ಹೊಸಪೇಟೆಗೆ ಸೇರೋವಷ್ಟು ಸ್ಟ್ರೆಂತು ಬ್ಲೈಂಡ್ ಚೆಸ್ಸಲ್ಲಿ ಇಲ್ಲಿವರೆಗೂ ಇತಿಹಾಸದಲ್ಲೂ ಸಹಿತ 150 ಕ್ರಾಸ್ ಇವತ್ತವರೆಗೂ ಸಹಿತ ಆಗಿಲ್ಲ ಸರ್. ಇವತ್ತವರೆಗೂ ಆ ರೆಕಾರ್ಡ್ ನಮ್ಮ ಹೊಸಪೇಟೆದೇ ಇದೆ. ಹೋದ ಸಲ 158 ಬಂದಿದ್ದರು, ಈ ಸಲ 158 ಎಬವ್ ಬರ್ತಾ ಇದ್ದಾರೆ. ಇದೆಲ್ಲದೂ ಸ್ಕೋರ್ ಅವರೇಜ್ ಬಂದು ನಮ್ಮ ರೋಟ್ರಿ ಕೊಡ್ತಾರ ಸಪೋರ್ಟಿಗೆ, ಮತ್ತು ಈ ನಮ್ಮ ರೋಟ್ರಿ ಕ್ಲಬ್ ಕೊಡ್ತಾರಂಥ ಸಪೋರ್ಟಿಂದ ಏನಾಗ್ತಾಯಿದೆ ಅಂತಂದರೆ ಪ್ರತಿಯೊಬ್ಬ ದೃಷ್ಟಿದೋಷವುಳ್ಳವನಿಗೂ ಸಹಿತ ಅವಕಾಶಗಳು ಕಲ್ಪಿಸೋಂಥ ಅವಕಾಶ ಆಗ್ತಾ ಇದೆ. ಹಾಗಾಗಿ ಅದ್ರ ಜೊತೆಯಲ್ಲಿ ಇವತ್ತು ಹಲವಾರು ಜನ ಸ್ಪಾನ್ಸರ್ಸು ಈಗ ಈ ಥರ ಒಂದು ವಿಶೇಷ ನಮ್ಮ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವು ಒಂದು ವಿಶೇಷವಾದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಕನಿಷ್ಠ ಅಂತಂದ್ರು ಎಲ್ಲ ಸೇರಿ ಈಗ ಪ್ರೆಸೆಂಟ್ 178 ರಿಜಿಸ್ಟ್ರೇಷನ್ ಇದೆ. ಇವತ್ತು ನಾಳೆ ಹತ್ತಿರ 185 ಬರ್ಬೋದು ಅಂದ್ಕೊಳ್ತೀವಿ. ಆದರೆ ಮಿನಿಮಮ್ ಅಂತೂ 160 ಪ್ಲೇಯರ್ಸ್ ಗ್ಯಾರಂಟಿ ಪ್ಲೇಯಿಂಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇನ್ನು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ದಯವಿಟ್ಟು 13 ಮತ್ತು 14, 15ರಂದು ನಡೀತಿರೋ ಈ ಸ್ಟೇಟ್ ಲೆವೆಲ್ ವಿಜಯನಗರ ಟ್ರೋಫಿ ರೋಟ್ರಿ ಹಾಲಲ್ಲಿ ನಡೀತಾ ಇದೆ. ದಯವಿಟ್ಟು ಎಲ್ಲ ನನ್ನ ಬಂಧು ಮಿತ್ರರು ಬಂದು ಆ ಒಂದು ವಿಶೇಷ ಕಾರ್ಯಕ್ರಮನ ರಾಜ್ಯಾದ್ಯಂತ ನಮಗಾಗಿ ಈ ಒಂದು ಪ್ರಚಾರಿಸಬೇಕು ಅಂತ ನಾನು ನಿಮ್ಮನ್ನೆಲ್ಲರೂ ಕೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಬಳಿಕ ರೋಟರಿ ಕ್ಲಬ್ನ ಅಧ್ಯಕ್ಷ ದೀಪಕ್ ರವರು ಮಾತನಾಡಿ 3ನೇ ರಾಜ್ಯ ಮಟ್ಟದ ಪಂದ್ಯಾವಳಿ ಇದಾಗಿದೆ. ಪಂದ್ಯ ನಡೆಸಲು 3 ಜನ ದಾನಿಗಳು ಮುಂದೆ ಬಂದಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಹಾಗೂ ಉದ್ಯಮಿಗಳ ಸಹಕಾರ ಪಡೆದು ಅಂತರ ರಾಜ್ಯ ಮಟ್ಟದ ಚೆಸ್ ಪಂದ್ಯವನ್ನ ದಿನಾಂಕ 13, 14 ಹಾಗೂ 15ರಂದು ಹೊಸಪೇಟೆ ರೋಟರಿ ಕ್ಲಬ್ನ ಸಭಾಂಗಣದಲ್ಲಿ ನಡೆಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ, ರೋಟರಿ ಕ್ಲಬ್ ಪ್ರೆಸಿಡೆಂಟ್ 24-25 ವಲಯದಲ್ಲಿ. ಈ ರೋಟರಿ ಕ್ಲಬ್ನಿಂದ ಇದು ನಮ್ಮ 3ನೇ ಸಲ ನಾವು ಇದು ಸ್ಟೇಟ್ ಲೆವೆಲ್ ಚೆಸ್ ಕಾಂಪಿಟೇಷನ್ ಹಮ್ಮಿಕೊಂಡಿದ್ದೇವೆ. ಸತತವಾಗಿ ಇದು 2019ರಲ್ಲಿ ಒಂದು ಸಲ ಆಯಿತು, 2021ರಲ್ಲಿ ಒಂದು ಸಲ ಆಯಿತು, ಇದು 2025ರಲ್ಲಿ ಒಂದು ಸಲ ಆಗ್ತಾ ಇದೆ. ಸತತವಾಗಿ ಆಲ್ಮೋಸ್ಟ್ 150+ ಮೇಲ್ಗಡೆ ರಿಜಿಸ್ಟರ್ ಆಗಿದ್ದಾರೆ. ಲಾಸ್ಟ್ ಟೈಮ್ ನಾವು 2021ರಲ್ಲಿ 159 ಜನ ಅಟೆಂಡ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಟ್ ಈ ಸಲ ಆಲ್ಮೋಸ್ಟ್ ರಿಜಿಸ್ಟರ್ 180ವರೆಗೆ ಆಗಿದೆ. ಸ್ವಲ್ಪ RBI ಎಕ್ಸಾಮ್ಸ್ ಇರೋದ್ರಿಂದ ಏನಾದರೂ ಸ್ವಲ್ಪ ಕಡಿಮೆ ಆಗ್ತಾರೆ ಅಂತ. ನಮ್ಮ ಆ್ಯಕ್ಚುಲಿ 200+ ಇತ್ತು, ಏನೋ RBI ಎಕ್ಸಾಮ್ ಇದೆ ಅಂತ ಹೇಳಿದ್ರು ಈಗ 13ಕ್ಕೆ ಎಲ್ಲ ಬ್ಲೈಂಡ್ಸ್ ಅವ್ರಿಗೆ, ಹಾಗಾಗಿ ಕಡಿಮೆ ಆಗ್ತಾರೆ ಅಂತ ಒಂದು ಸುದ್ದಿ ಬಂತು. ನಮ್ಮ ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ 200+ ಇತ್ತು. ಸೊ ಇದು ಆಲ್ಮೋಸ್ಟ್ ಸ್ಟೇಟ್ ಲೆವೆಲಲ್ಲಿ ಆಗ್ತಾ ಇದೆ. ಇದರ ಕ್ಯಾಶ್ ಪ್ರೈಸ್ ಒಬ್ಬರು 3 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮುಂದೆ ಬಂದಿದ್ದಾರೆ ಕೊಡೋಕ್ಕೆ. ಹಾಗಾಗಿ ಮತ್ತು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ನಮ್ಮ ಪುಟ್ಟಸ್ವಾಮಿ ಮಠದವ್ರು ಮಾಡಿದ್ದಾರೆ. ಮತ್ತು ಅಡ್ಡಾಡಲಿಕ್ಕೆ ಬಸ್ ವ್ಯವಸ್ಥೆ ನಮ್ಮ ಇದರಿಂದ ಪುಟ್ಟಸ್ವಾಮಿ ಮಠದಿಂದ ಮತ್ತು ರೋಟರಿ ಕ್ಲಬ್ಬಿಗೆ TMA ಸೊಸೈಟಿ ಅವರು ಬಸ್ಗಳನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಊಟಕ್ಕೆ ವ್ಯವಸ್ಥೆ ನಮ್ಮ ಜಯರಾಜ್ ಸಿಂಗ್ ಅವರು ಮಾಡಿದ್ದಾರೆ. ಅದಲ್ಲದೆ ರಾಮದೇವ್ ಟೈರ್ಸ್ ಅವರು ಮಾಡಿದ್ದಾರೆ. ಪ್ಲಸ್ ನಮ್ಮ ಠಾಕೂರ್ ಇಂಡಸ್ಟ್ರೀಸ್ ಇವು ಪ್ರಕಾಶ್ ಲಾಲ್ವಾಣಿ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಹೀಗೆ ಸತತವಾಗಿ ಆಲ್ಮೋಸ್ಟ್ ಒಂದು ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಬಂದಿದೆ. ಹೊಸಪೇಟೆಯಲ್ಲಿ ರೋಟ್ರಿ ಅಂತಂದರೆ, ರೋಟರಿ ಸಂಸ್ಥೆ ಅಂತಂದರೆ ನಮಗೆ ಎಲ್ಲ ರೀತಿಯ ಒಂದು ಸಪೋರ್ಟ್ ಕೊಡ್ತಾರೆ. ಹಾಗೂ ಸ್ವಲ್ಪ ಮೀಡಿಯಾದವರು ಕೂಡ ನಮಗೆ ಭಾಳ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ಅಂತ ಹೇಳಿ ನನ್ನಲ್ಲಿ 1-2 ಮಾತು ಹೇಳ್ತಾ ಮುಗಿಸ್ತೇನೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಅಂಗವಿಕಲರ ಸೇವಾ ಸಮಿತಿಯಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.